ನಮ್ಮ ಧಾರ್ಮಿಕ ಶ್ರದ್ಧೆ ದಿನದಿಂದ ದಿನಕ್ಕೆ ಗುಣಮಟ್ಟದಿಂದ ಬೆಳಿಬೇಕು, ಇನ್ನಷ್ಟು ಬೆಳಿಬೇಕು. ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯದ ಮುಂದೆ ಮತ್ತೊಬ್ಬರಿಗೆ ನಿಂದ್ರಾಕ್ ಸಹಿತ ಸಂತೋಷ ಅನ್ನಿಸ್ಬೇಕು. ಇವ್ರಿಗೂಡ್ ಕೂಡಿದ್ರೆ ನಾವು ಇವ್ರಂಗ ಹಾಕಿವ್ರಿ ಅಂತ ಅನ್ನಿಸ್ಬೇಕು. ನಾವು ಎಂದೂ ಮತ್ತೊಬ್ಬರಿಗೆ ಭಯವನ್ನು ಹುಟ್ಟಿಸಿದಂಥವ್ರಲ್ಲ, ಪ್ರೀತಿಯಿಂದನೇ ಅಪ್ಕೊಂಡಂಥವ್ರು. ಈ ಶಕ್ತಿ ನಮ್ಮಲ್ಲಿ ಇನ್ನಷ್ಟು ಬೆಳೀಲಿ. ಒಂದು ವೇಳೆ ಯಾರಾದರೂ ಭಯ ಹುಟ್ಸಕ್ಕೆ ಬಂದ್ರಂದ್ರೆ ಅವ್ರ ರಾಜ್ಯನ ಕಡೆ ಕಳಿಸ್ಕೊಡೋದು ಅಟ್ಟ ಕೆಲಸ ಮಾಡು. ಅವ್ರ ರಾಜ್ಯ ಮುತ್ತಜ್ಜಗಳು ಎಲ್ಲಿ ಅದಾರಲ್ಲ, ನೀವು ಅಲ್ಲೇ ಹೋಗ್ರಿಪ್ಪ. ಈ ಭೂಮಿ ಮ್ಯಾಗ ಇಡ್ಲಿಕ್ಕೆ ನಾವು ಯೋಗ್ಯರು ಅನಿಸೋದಲ್ಪ. ನಾವು ಪರಸ್ಪರನ್ನ ಪ್ರೀತಿಸಿ ಬದುಕಬೇಕು ಹೊರತು ದ್ವೇಷಿಸಿ ಬದುಕಬಾರ್ದು ಅಂತ ನಮ್ಮ ಆಚರಣೆಯಿಂದ ಅವರಿಗೆ ನಾವು ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ, ಈ ಮಹಾಗಣಪತಿ ಉತ್ಸವವನ್ನು ಆಚರಿಸುವಂಥ ಯುವಕರಿಗೆ ಅವ್ರು ನನಗೆ ಹೇಳಿದ್ರೆ, ನಾ ಬರಬೇಕಾದ್ರೆ ಮೊದಲೇ ಕೇಳಿದೆ, ಈ ಡಾಲ್ಬಿ ಗಿಲ್ಬಿ ಹಚ್ತಾರಲ್ಲ ಅಂಥ ಮಕ್ಕಳು ಮುಖ ಸಹಿತ ನಾನು ನೋಡೋದಿಲ್ಲ ಯಾವಾಗಲೂ. ಇವ್ರಿಗೂ ನಾ ಮೊದಲು ಕೇಳಿದೆ, ಒಟ್ಟು ಹಚ್ಚಂಗಿಲ್ರಿ ಅಂತ ಸ್ವಾಮಿಗಳು ಹೇಳಿದರು. ಆಮ್ಯಾಗ ಇವ್ರು ಯಾರ್ಯಾರು ಬಂದಿದ್ರು ಅವರು ಹೇಳಿದರು, ನಾವೇನು ಅಂಥದ್ದೇನು ಮಾಡೋದಿಲ್ರಿ, ನಾವೆಲ್ಲ ಭಜನೆ ಕೀರ್ತನೆ ಮಾಡ್ಕೊತಿರ್ತೀವಿ, ದಿನಾಲು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಆಮ್ಯಾಗ ನಾವು ಹುಚ್ಚರ್ಗತೆ ಏನೂ ಮಾಡೋದಿಲ್ಲ ಅಂತ ಅನ್ನೋಣ ಬರ್ತೀನಿ ಅಂತ ಹೇಳಿದ. ಮತ್ತು ನನಗೆ ಪಶ್ಚಾತ್ತಾಪ ಆಗ್ಲಾರ್ದಂಗೆ ನೋಡ್ಕೊಂಡ್ರೆ ಅಂದ್ರೆ ಸಾಕು. ಹಿಂದಾಗಡೆ ಮತ್ತೆ ಯಾರ ಬಂದು ಹೇಳಬಾರ್ದು, ನೀವು ಹೋಗಿದ್ರಿ ಅಲ್ಲಿ ಭಾಷಣ ಮಾಡಿ ಬಂದ್ರಿ, ಅವ್ರದ್ದು ಕ್ಲಿಪ್ ನೋಡ್ರಿದು ಅಂತ ಯಾರೂ ನನಗೆ ಕಳಿಸ್ಬಾರ್ದು. ನಿಮ್ಮದು ಹಂಗೆ ನೀವು ಮಾಡ್ತೀರಿ ಅಂತ ನಾನು. ಆಮೇಲೆ ಯಾರು ಏನ ಅನ್ನಲಿ ಎಂತ ಅನ್ನಲಿ, ನಾವು ನಮ್ಮ ಉತ್ಸವಗಳನ್ನು ಯಾವಾಗಲೂ ಸಣ್ಣ ಮಾಡಬಾರ್ದು. ನಮ್ಮ ಉತ್ಸವಗಳು ಬೆಳಿಬೇಕು, ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ಬೇಕು. ಅಂಥ ಶಕ್ತಿ ಸಾಮರ್ಥ್ಯವನ್ನು ಆ ಗಣಪತಿ ಭಗವಂತ ತಮಗೆಲ್ಲ ಕರುಣಿಸಲಿ.